ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಬಳ್ಳೆಕೆರೆ ಹನುಮಂತಪ್ಪ ಇವರು ಬರೆದಿರುವ ಪುಸ್ತಕದಿಂದ ಮನೆಯ ಮೊದಲ ಪಾಠಶಾಲೆ ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇತ್ತೀಚೆಗೆ ಹೆಚ್ಚಿನ ಕುಟುಂಬಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸುವವರು ತಾಯಿ. ಕಾರಣ ತಂದೆ ಹೊರಗಿನ ವ್ಯವಹಾರಗಳಲ್ಲಿ ಹೆಚ್ಚು ವ್ಯಸ್ತರಾಗಿರುವುದರಿಂದ ತಾಯಿಯೇ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ. ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಎನ್ನುವ ನಾಣ್ಣುಡಿಯಂತೆ ಮಕ್ಕಳಿಗೆ ತಾಯಿಯೇ ಮೊದಲ ಗುರು. ಆದರೆ ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರು. ಜನನಿಯಿಂದ ನಾವು ಮೊದಲು ಪಾಠ ಕಲಿಯುವೆವು ಎಂಬ ಹಾಡಿನ ಸುಂದರ ಆಶಯವನ್ನು ಇಂದಿನ ಮಹಿಳೆಯರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆಯೇ ಎನ್ನುವ ಸಂದೇಹ ಇತ್ತೀಚೆಗೆ ಕೆಲವರನ್ನಾದರೂ ಕಾಡಲಾರಂಭಿಸಿರಬಹುದು. ಕಾರಣ ನಮ್ಮ ಮಹಿಳೆಯರು ತಮ್ಮ ಮಕ್ಕಳಿಗೆ ಮೊದಲ ತುತ್ತಾಗಿ ಉಣಿಸುವುದು ಇಂಗ್ಲಿಷನ್ನೇ. ಈ ಮೋಹ ಎಷ್ಟರ ಮಟ್ಟಿಗಿದೆ ಎಂದರೆ ತಮಗೆ ಆ ಭಾಷೆಯ ಗಂಧ ಗಾಳಿ ಗೊತ್ತಿಲ್ಲದೇ ಇದ್ದರೂ ಅದಕ್ಕಾಗಿ ವಿಶೇಷ ಶಿಕ್ಷಕರನ್ನು ಮನೆ ಪಾಠಕ್ಕೆ ನೇಮಿಸಿಕೊಂಡು ಆ ಅಸುಳೆಗಳು ಮಮ್ಮಿ ಡ್ಯಾಡಿ ಎಂದು ಇಲ್ಲ ಕೆಲವು ಇಂಗ್ಲಿಷ್ ಪದಗಳನ್ನು ಉಚ್ಚರಿಸಿಯೋ ತೋರಿಸಿದಾಗ ಈ ಮಾತೆಯರು ತಾವು ಸ್ವರ್ಗದಲ್ಲಿಯೇ ಇದ್ದೇವೆಂದು ಬೀಗುತ್ತಾರೆ. ವಾಸ್ತವದಲ್ಲಿ ತಮಗಾದ ದೊಡ್ಡ ನಷ್ಟದ ಅರಿವೇ ಇವರಿಗಿಲ್ಲ. ಎಳೆಯ ಮಕ್ಕಳ ಮನಸ್ಸು ಬಿಳಿಯ ಖಾಲಿ ಹಾಳೆಯಂತೆ. ಅಲ್ಲಿ ಯಾವುದನ್ನೇ ಬರೆದರೂ ಅಳಿಸಲಾಗದಂತೆ ಅದು ಅಲ್ಲಿ ಬೇರೂರಿ ಬಿಡುತ್ತದೆ. ಆದ್ದರಿಂದಲೇ ಈ ವಯಸ್ಸಿನಲ್ಲಿ ತಾಯಿ ತಂದೆಯರು ತಮ್ಮ ಮಕ್ಕಳ ಒಟ್ಟು ಬೆಳವಣಿಗೆ ಬಗ್ಗೆ ಜಾಗೃತೆ ವಹಿಸಬೇಕಾದ್ದು ಅತಿ ಅಗತ್ಯ. ಇಂಗ್ಲಿಷ್ ಎಷ್ಟಾದರೂ ಪರಭಾಷೆ, ಕನ್ನಡವಾದರೂ ನಮ್ಮ ಮಾತೃಭಾಷೆ. ಆದರೆ ಕಲಿಕೆ ಅದರ ಕಲಿಕೆ ಅಂದ್ರೆ ಕನ್ನಡದ ಕಲಿಕೆ ನಮ್ಮ ಉಸಿರಾಟದಷ್ಟೇ ಸಹಜ ಹಾಗೂ ಮನಸ್ಸಿನ ಬೆಳವಣಿಗೆಗೂ ಆರೋಗ್ಯಕರ. ಸೊ ಇಲ್ಲಿ ಲೇಖಕರು ಹೇಳಕ್ ಹೊಂಟಿರೋದು ಮಾತೃಭಾಷೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮನೆಯ ಮೊದಲ ಪಾಠಶಾಲೆ ಅಂದ್ರೆ ಅಲ್ಲಿ ಬಳಸುವ ಭಾಷೆನೂ ಮುಖ್ಯ ಆಗತ್ತೆ. ಆದ್ರೆ ನಾವು ಇತ್ತೀಚೆಗೆ ಈ ಇಂಗ್ಲಿಷ್ ವ್ಯಾಮೋಹ ಎಷ್ಟಾಗಿದೆ ಅಂದ್ರೆ ಶುರು ಮಾಡೋದೇ ABCD ಮಾಡ್ತೀವಿ. ಮಕ್ಕಳಿಗೆ ವರ್ಣಮಾಲೆ ಕಲಿಸ್ಬೇಕು, ನಮ್ಮ ಅಕ್ಷರಮಾಲೆ ಕಲಿಸ್ಬೇಕು, ಈ ಕಾನ್ಸೆಪ್ಟೇ ಬಿಟ್ಟೋಗ್ಬಿಟ್ಟಿದೆ. ಸೊ ಒಂದು ಯೋಚನೆ ಮಾಡಿ ಪೋಷಕರಲ್ಲಿ, ನಮಗೆ ಕನಸು ಬೀಳೋದು ಯಾವ ಭಾಷೆಯಲ್ಲಿ? ನಮ್ಮ ಮಾತೃಭಾಷೆಯಲ್ಲಿ. ಸೊ ಮಗುಗೆ ಆ ಕಡೆ ಮಾತೃಭಾಷೆನೂ ಪ್ರಾಪರ್ ಆಗಿ ನಾವು ಕಲ್ಸಕ್ ರೆಡಿ ಇರಲ್ಲ. ಅದಿಲ್ಲದೆ ಇದ್ರೂ ನಡೆಯುತ್ತೆ ಅನ್ನೋ ಭಾವನೆ ನಾವೇ ಬಿಟ್ಬಿಟ್ಟಿರ್ತೀವಿ. ಇಂಗ್ಲಿಷ್ ಬಂದ್ರೆ ವ್ಯವಹಾರಕ್ಕೆ ಒಳ್ಳೇದು, ಆದ್ರೆ ಮಗುಗೆ ತನ್ನ ಭಾಷೆ ಬರ್ತಾ ಇಲ್ಲ, ಪರ ಭಾಷೆನ ಕಲಿಯಕ್ಕೆ ಆಗ್ತಾ ಇಲ್ಲ. ಇದು ಎಡಬಿಡಂಗಿತನ ಆಗ್ಬಿಡುತ್ತೆ. ಸೊ ತನ್ನ ಭಾವನೆಗಳನ್ನ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸೋ ಚಾನಲ್ ಅನ್ನೇ ಮಗು ಇಲ್ಲಿ ಕಳ್ಕೊಬಿಡುತ್ತೆ. ಎಷ್ಟೋ ಮಕ್ಕಳು ಈಗ ಮಾತೃಭಾಷೆ ಕನ್ನಡ ಇದ್ರು ಅಥವಾ ಬೇರೆ ಸ್ಥಳೀಯ ಭಾಷೆಗಳಿದ್ರು ಆ ಭಾಷೆಯಲ್ಲಿ ಓದಕ್ಕೆ, ಬರೆಯಕ್ಕೆ, ಮಾತಾಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ. ಒಂದ್ ತಿಳ್ಕೊಳ್ಳಿ, ನಮ್ಗೆ ಯಾವ್ದಾದ್ರು ಒಂದು ಭಾಷೆ ಮೇಲೆ ಸಂಪೂರ್ಣ ಹಿಡಿತ ಬಂದ್ರೆ ಅಂದ್ರೆ ನಮ್ಗೆ ಆ ಭಾಷೆನ ಓದೋದಕ್ಕೆ ಬರ್ತಾ ಇದೆ, ಬರೆಯಕ್ಕೆ ಬರ್ತಾ ಇದೆ, ಮಾತಾಡಕ್ಕೆ ಬರ್ತಾ ಇದೆ, ವ್ಯಾಕರಣಬದ್ಧವಾಗಿ ಬಳಸಕ್ಕೆ ಬರ್ತಾ ಇದೆ. ಸೊ ಆ ಬೇಸ್ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ನಮ್ಗೆ ಉಳಿದ ಭಾಷೆಗಳನ್ನ ಕಲಿಯೋದು ತುಂಬಾ ಸುಲಭ ಆಗುತ್ತೆ. ಈ ಬೇಸಿಕ್ ಫೌಂಡೇಶನ್ ನೆನಪಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಎಕ್ಸಾಂಪಲ್ ಲೇಖಕರು ಕೊಟ್ಟಿದ್ದಾರೆ. ಅದೇ ತಾನೇ ಹುಟ್ಟಿದ ಕಿರು ಸಸಿಗಳನ್ನು ಕಿತ್ತು ನಾವು ನಮಗೆ ಬೇಕಾದ ಜಾಗದಲ್ಲಿ ನೆಡುತ್ತೇವೆ ತಾನೆ. ಅಂತಹ ಸಸಿಗಳಲ್ಲಿ ಕೆಲವು ಸತ್ತೇ ಹೋಗುತ್ತವೆ, ಇನ್ನು ಕೆಲವು ಅರೆ ಜೀವಂತದಿಂದಿರುತ್ತವೆ. ಕೆಲವು ಸಾಧಾರಣವಾಗಿ ಬೆಳೆಯುತ್ತವೆ, ಇನ್ನು ಕೆಲವು ಸುತ್ತಲಿನ ಪರಿಸರವನ್ನು ಸರಿಯಾಗಿ ದಕ್ಕಿಸಿಕೊಂಡು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ. ಅದಕ್ಕೆ ಆ ಸಸಿಗಳ ಪಾಡು ಹಾಗಾಯಿತು. ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲಾಗದೆ ಇದ್ದುದರಿಂದ ಹೊಂದಿಕೊಂಡ ಸಸಿಗಳು ಇಲ್ಲವೆಂದಲ್ಲ, ಹೊಂದ್ಕೊಳ್ಳವು ಇದಾವೆ, ಹಂಗೆ ಹೊಂದ್ಕೊಳ್ಳದಿರೋ ಸತ್ತೋಗಿರೋವು ಇದಾವೆ, ಬೆಳವಣಿಗೆ ಕುಂಠಿತ ಆಗಿರೋವು ಇದಾವೆ. ನಿಧಾನವಾಗಿ ಈ ಸಸಿಗಳು ಚೇತರಿಸಿಕೊಳ್ಳಲಾರಂಭಿಸುತ್ತವೆ ಎನ್ನುವುದು ಸತ್ಯವಾದರೂ ಅದಕ್ಕಾಗಿ ಅದೆಷ್ಟು ಪ್ರಯತ್ನ ನಡೆಸಬೇಕಾಗುತ್ತದೆ ಅಲ್ಲವೇ? ಅರಿವು ನಮಗೂ ಇದೆ. ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ನೀರ್ ಸರಿಯಾಗಿ ಹಾಕೋದು, ಸೂರ್ಯನ ಬಿಸಿಲಿಗೆ ಇಡೋದು, ಗೊಬ್ಬರ ಕೊಡೋದು, ಹಿಂಗೆ ಏನೋ ಪ್ರಯತ್ನ ಮಾಡ್ತಾ ಇರ್ತೀವಲ್ಲ. ಮಕ್ಕಳ ವಿಷಯದಲ್ಲಿ ನಾವು ಯಾಕೆ ಇದನ್ನ ಮಾಡೋದ್ರಲ್ಲಿ ಸೋಲ್ತಾ ಇದ್ವಿ? ಅಥವಾ ಅತಿಯಾದ ಒತ್ತಡ, ಅತಿಯಾದ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ, ನಾವು ನಮ್ಮ ಜೀವನದಲ್ಲಿ ಮಾಡಕ್ ಆಗದೆ ಇರೋದನ್ನೆಲ್ಲ ನಮ್ಮ ಮಕ್ಕಳು ಮಾಡ್ಬಿಡ್ಲಿ.
ಈ ನಿರೀಕ್ಷೆ ಅವ್ರಿಗೆ ಭಾರನ ಹೇಳ್ತಾ ಹೋಗ್ತೀವಿ. ಒಂದು ತಿಳ್ಕೊಳ್ಳಿ, ನಮ್ಮ ಮಕ್ಕಳು ನಮ್ಮ ಮೂಲಕ ಬಂದಿದ್ರು, ನಮ್ಮ ಇಚ್ಛೆಗಳನ್ನ ನಮ್ಮ ಆಸೆಗಳನ್ನ ನಾವು ಪೂರೈಸ್ಕೊಳಕ್ ಆಗದೆ ಉಳಿದಿರುವಂತ ನಿರೀಕ್ಷೆಗಳನ್ನ ಪೂರೈಸಕ್ ಬಂದಿರೋರಲ್ಲ, ಅವ್ರಿಗೆ ಅವ್ರದೇ ಆದ ಜೀವನ ಇರುತ್ತೆ. ಸೊ ಆದಷ್ಟು ಅದಕ್ಕೆ ಪೂರಕ ವಾತಾವರಣ, ಮಗುವಿನ ಸಮಗ್ರ ಬೆಳವಣಿಗೆಗೆ ಬೇಕಾಗುವಂತ ಪೂರಕ ವಾತಾವರಣ ಒದಗಿಸಿಕೊಡುವ ಪ್ರಯತ್ನ ಆಸ್ ಅ ಪೇರೆಂಟ್ ನಮ್ಮ ಜವಾಬ್ದಾರಿನ ನಾವು ಮಾಡಬಹುದು. ಸೊ ಕನ್ನಡ ನಮ್ಮ ಮಾತೃಭಾಷೆ. ಇಲ್ಲಿ ಕನ್ನಡ ಅಂದ್ರೆ ಯಾರ್ಯಾರ ಮನೇಲಿ ಯಾವ್ಯಾವ ಭಾಷೆ ಮಾತಾಡ್ತಿರಲ್ಲ ಅದನ್ನ ಅವರು ಮಾತೃಭಾಷೆ ಅಂತ ಕನ್ಸಿಡರ್ ಮಾಡಿ. ನಮ್ಮ ಸಂಸ್ಕೃತಿಯ ತಾಯಿ ಬೇರು. ನಮ್ಮ ಮಾತೃಭಾಷೆ ನಮ್ಮತನದ ಉಳಿಕೆ ಎಂಬ ಭಾವನೆಗಳನ್ನು ಮೈಗೂಡಿಸಿಕೊಂಡ ನಮ್ಮ ತಾಯಂದಿರು ಭಾಷೆಯ ಮಹತ್ವವನ್ನು, ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನು ಆದಷ್ಟು ಸರಳವಾಗಿ ಎಳೆಯರಿಗೆ ತಿಳಿ ಹೇಳಬಹುದು. ಅಷ್ಟೇ ಅಲ್ಲ, ನಂತರ ಶಾಲೆಯ ಮೊದಲ ವರ್ಷಗಳ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಅವರು ಪಡೆದರೆ ಬಹಳಷ್ಟು ಒಳ್ಳೆಯದು. ಸೊ ಇದು ಶಿಕ್ಷಣಕ್ಕೆ ಬುನಾದಿ ಭದ್ರವಾಗಿ ನಿಲ್ಲುವಂತೆ ಮಾಡುತ್ತದೆ. ನಮ್ಮ ತಾಯಿ ಮಡಿಲಲ್ಲಿಯೇ ಕಲಿತು ಅದರ ಬಗ್ಗೆ ಗೌರವ, ಆದರಾಭಿಮಾನಗಳನ್ನು ಮೈಗೂಡಿಸಿಕೊಂಡೇ ಬೆಳೆದ ಮಕ್ಕಳಲ್ಲಿ ತಮ್ಮತನ, ಆತ್ಮವಿಶ್ವಾಸಗಳು ಗಟ್ಟಿಯಾಗಿರುತ್ತವೆ. ಹೀಗೆ ಕನ್ನಡ ನೆಲದಲ್ಲಿ ಜನಿಸಿ ಕನ್ನಡದ ನೀರನ್ನು ಕುಡಿದು ಕನ್ನಡದ ಗಾಳಿಯನ್ನು ಆಘ್ರಾಣಿಸುತ್ತಾ ತಮ್ಮ ಆತ್ಮವಿಶ್ವಾಸದ ಬೇರುಗಳನ್ನು ಗಟ್ಟಿ ಮಾಡಿಕೊಂಡ ಎಳೆಯರು, ಇಲ್ಲಿ ಕನ್ನಡ ಅಂದ್ರೆ ಅವರವರ ಮಾತೃಭಾಷೆ ಅಂತ ಕನ್ಸಿಡರ್ ಮಾಡಿ, ನಂತರ ವ್ಯವಹಾರ ಭಾಷೆಯನ್ನು, ಇಂಗ್ಲಿಷನ್ನು, ಹಿಂದಿಯನ್ನು ಸುಲಭವಾಗಿ ಕಲಿಬಹುದು. ಆದರೆ ಆ ಕೆಲಸವನ್ನು ಸರಿಯಾದ ವೇಳೆಯಲ್ಲಿ ಎಳೆ ಸಸಿಗಳ ನಾಟಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದವರು ನಾವು ಮಹಿಳೆಯರು. ಸೊ ಈ ಬಗ್ಗೆ ನೀವು ಯೋಚನೆ ಮಾಡಿ ಅದರಂತೆ ಕಾರ್ಯಪ್ರವೃತ್ತರಾಗೋದಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು.